ನಮ್ಮ ಎಲ್ಲ ದಾವಣಗೆರೆ ವಿಶ್ವವಿದ್ಯಾಲಯದ 300 ವಿದ್ಯಾರ್ಥಿಗಳಿಗೆ ಈ ಸಿನಿಮಾ ನಾವು ಆಯೋಜನೆ ಮಾಡಿದ್ವಿ. ಅವ್ರು ತುಂಬಾ ಖುಷಿ ಪಟ್ಟಂತ ಹೆಚ್ಚಾಗಿ ಇದು ಒಂಥರ ಥೆರಪಿಟಿಕ್ ಆಗಿತ್ತು ಆ ಮಕ್ಕಳಿಗೆ. ಯಾಕೆ ಅಂತಂದ್ರೆ ಈ ದೇವನೂರು ಮಹಾದೇವರ ಒಂದು ಕತೆ ಅಮಾಸ ಅಂತ ಎಲ್ಲರೂ ಓದಿರ್ತೀವಿ ನಾವು. ಆ ಕತೆ ಸಂತಾಲಿ ಭಾಷೆಗೆ ಅನುವಾದ ಆಗಿದೆ. ಆ ಸಂತಾಲಿ ಭಾಷೆಯಲ್ಲಿ ಓದಿದ ಒಂದು ಟ್ರೈಬಲ್ ನ ಹುಡುಗ ಆ ಕತೆ ನೋಡಿ ಇದು ನನ್ನ ಕತೆ ಅಂತ ಹೇಳ್ತಾನೆ. ಅಂದ್ರೆ ನನ್ನ ಕತೆ ಇದು ಕತೆ, ಹಾಗಾದ್ರೆ ಇದು ಬರೆದ ರೈಟರು ನನ್ನವನೇ, ನಮ್ಮ ಸಮುದಾಯದವನೇ ಇರ್ಬೇಕು ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಆ ಕತೆ ಗೆದ್ದಿದೆ ಅಂತ ಅರ್ಥ ಆಯ್ತು. ಸೊ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಕೂಡ ನನ್ನ ಕತೆನೇ ಹೌದು. ಸೊ ಈ ಪರದೆ ಮೇಲೆ ಬಂದಿದ್ದಾರೆ, ಈ ಸಿನಿಮಾದ ಬಗ್ಗೆ ಸಾಕಷ್ಟೆಲ್ಲ ಮಾತಾಡಿದ್ದಾರೆ. ಈ ಕೊಡ್ಲಿ ರಾಚಾಯ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೆಲ್ಲ ಇದು ನನ್ನ ಕತೆನೇ ಹೌದು. ನನ್ನ ಹಾಗೆ ಸುಮಾರು ಜನ ಇರೋ ನಮ್ಮ ಭಾಗದ ವಿದ್ಯಾರ್ಥಿಗಳ ಕಥೆನೂ ಹೌದು. ನಾವು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು ಹಾವನೂರ್ನವನು. ಯಾಕೆ ಅಂತಂದ್ರೆ ಇಲ್ಲಿ ಬರೋ ಎಲ್ಲಾ ಸಮಸ್ಯೆಗಳು ಲೈಕ್ ದೇವದಾಸಿ ಪದ್ಧತಿಯಿಂದ ಹಿಡಿದು ಮರ್ಯಾದೆಗೇಡು ಹತ್ಯೆಯಿಂದ ಹಿಡಿದು ಭೂಮಿಯನ್ನ ಪಡೆಯಕ್ಕೆ ಹೋರಾಟ ಮಾಡಿದಾಗಿರ್ಬೋದು, ಮತ್ತು ಸಂವಿಧಾನ ಮುಖಾಂತರ ಶಿಕ್ಷಣದ ಮಹತ್ವವನ್ನು ಕುರಿತು ಅದೆಲ್ಲ ನಮ್ಮ ಕಥೆಯನ್ನೇ ಇರೋದಂಥದ್ದು. ಸೊ ಹಾಗಾಗಿ ತುಂಬಾ ಕಂಟೆಂಪ್ರರಿ, ಅಂದ್ರೆ ಬೆಂಗಳೂರಿನಂತ ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಅಥವಾ ಸಿಟಿನಲ್ಲಿ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಅನ್ನೋದೇನಿದೆಯಲ್ಲ ಅದು ಒಂದು ವಂಚನೆ ಅದು. ಸೊ ಹಾಗಾಗಿ ನನ್ನ ತಾಯಿ ದೇವದಾಸಿ. ಸೊ ದೇವದಾಸಿ ಆಗಿದ್ರಿಂದ ಅದ್ರ ನೋವು ನನಗೆ ಗೊತ್ತಿದೆ, ಅದು ತಾಯಿದೆ ಅಂತ. ಸೊ ಮೋರವರ್ ತಾಯಿ ದೇವದಾಸಿ ಅಷ್ಟೇ ಅಲ್ಲ, ನಮ್ಮ ತಾಯಿ ದತ್ತು ಕೊಟ್ಟದ್ದು ಇನ್ನೊಬ್ಬ ದೇವದಾಸಿ ತಾಯಿಗೆ. ಸೊ ಆ ದೇವದಾಸಿ ತಾಯಿ ಅವಾಗ ನಮ್ಮ ತಾಯಿನ ಮನೆಗೆ ಬಿಡ್ಬೇಕು, ಆಕಿನ ದೇವದಾಸಿ ಮಾಡ್ಬೇಕಂತ ಬಯಸ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೊಂದು ಮಗು ಆಗುತ್ತೆ. ಸೊ ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಸ್ವಂತ ಮಗಳನ್ನ ಮತ್ತೆ ದೇವದಾಸಿ ಏನಾಗಿ ಆಕಿನ ನೋಡ್ಕೊಳಕ್ ಯಾರಿಲ್ಲದೆ ಇರೋ ಕಾರಣಕ್ಕೆ ಆಕಿನ ದೇವಸ್ಬಿಟ್ಟು ನಮ್ಮ ತಾಯಿನ ಮದುವೆ ಮಾಡಿಕೊಡ್ತಾರೆ. ಅಂದ್ರೆ ನಾನು ಆತರ ಅನಿಸ್ಕೋಬಾರ್ದು. ಅದು ಇಂಥ ಕಥೆಗಳು ಎಷ್ಟು ಇದಾವೆ, ಸುಮಾರು ಕಥೆಗಳು ನಮ್ಮ ನಡುವೆ ಇದಾವೆ. ಸೊ ಇದೇ ಪದ್ಧತಿಯಲ್ಲಿ ಅಂದ್ರೆ ಆಗಿರೋ ಒಂದು ಸೋಷಿಯಲ್ ಸ್ಟಿಗ್ಮಾ ಬಂದ ಕತೆ ಇಲ್ಲಿವರೆಗೂ, ನಾವು ಚಿಕ್ಕವರಿನವರೆಗೂ ಈ ತರ ದೇವದಾಸಿ ಪದ್ಧತಿ ಇದೆ, ಈಗಲೂ ಕೂಡ ಅಲ್ಲಲ್ಲಿ ಕದ್ದು ಮುಚ್ಚಿ ನಡೀತಾ ಇದೆ. ಸೊ ಅದನ್ನ ಈಗ ನಾವು ಉಮಾಶ್ರೀ ಅಮ್ಮ ಅವರು ಕೂಡ ಸಾಕಷ್ಟು, ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಸಾಕವ ಅಥವಾ ಬೇರೆ ಬೇರೆ ಪಾತ್ರಗಳಲ್ಲಿ ಅವ್ರು ನಾವು ನೋಡಿದ್ವಿ. ಅವ್ರ ಅದೇ ಸರ್ ಹೇಳಿದ್ರು ಬೆಂಕಿಯಲ್ಲಿ ಅರಳಿದ ಹೂವು ಅಂತ. ಸೊ ಅಂತ ನಮ್ಮ ತಾಯಂದ್ರೆ ಎಷ್ಟು ಜನ ಬೆಂಕಿಯಲ್ಲಿ ಅರಳಿಲ್ಲ ಅಲ್ವಾ? ಆ ಕತೆ ಅಥವಾ ಶಿಕ್ಷಣದ ಕತೆ. ಈಗ ನಾವು ಭೂಮಿಗಾಗಿ ನಮ್ಮ ತಂದೆನೂ ಕೂಡ ಅವ್ರು 10 ವರ್ಷ ನಾವು SC/ST ಕಾರ್ಪೊರೇಷನ್ ಇಂದ ಹೊಡೆದಾಡಿದ್ದು ನಾವು ನೋಡಿದ್ವಿ. ಸೊ 10 ವರ್ಷ ಓಡಾಡಿದ್ವಿ. ಅವರು ಈಗ ವಿಜಯ್ ಸರ್ ಕಚೇರಿಗೆ ಹೋಗೋದನ್ನ ನಮ್ಮ ತಂದೆನೂ ಹೋಗಿದ್ದಾರೆ, ಅವರು ಓಡಾಡಿದ್ದಾರೆ. ಸೊ ಅದ್ರ ಜೊತೆಗೆ ಈಗ ಉಮಾಶ್ರೀ ಅಮ್ಮ ಗಟ್ಟಿಯಾಗಿ ನನ್ನ ಭೂಮಿ ಇದ್ರಷ್ಟೇ ನಿಮ್ ಜೊತೆಗೆ ನಮ್ಮ ತಾಯಿ ನಿಂತ್ಕೊಂಡಿದ್ರು ಹಾಗೆ ನಮ್ಮ ತಂದೆಗೆ. ಸೊ ಈಗ ನೀವು ಆ ಸಿನಿಮಾ ಬಗ್ಗೆ ಬಣ್ಣಿಸ್ತಾ ಹೇಳ್ತಾ ಇದ್ರು, ಮನು ಹೇಳ್ತಾರೆ ಹೆಣ್ಣು ಅಂದ್ರೆ ಅವರು ಅಬಲೆ, ಚಿಕ್ಕವಳಿದ್ದಾಗ ತಂದೆ ಹತ್ರ, ದೊಡ್ಡವಾದ್ಮೇಲೆ ಗಂಡನ ಹತ್ರ, ಸಾಯತಲ್ಲಿ ಮಗನ ಹತ್ರ ಇರ್ಬೇಕಂತ. ಆದ್ರೆ ಇಲ್ಲಿ ರಾಚೆಯಲ್ಲಿ ಸಿನಿಮಾ ಎಷ್ಟು ಚಂದ ಡಿಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಂದ್ರೆ 3 ಜನ ಹೆಣ್ಮಕ್ಳು ಚಿಕ್ಕವಳ ತಾಯಿ ಅವ್ರ ಜೊತೆ ನಿಲ್ತಾಳೆ, ನಡುವೆ ಅವ್ರ ಹೆಂಡತಿ ನಿಲ್ತಾಳೆ, ಮತ್ತೆ ನಂತರ ಕಾಲದ ಅವ್ರ ಮಗಳು ನಿಲ್ತಾಳೆ. ಸೊ ಇದು ಒಂದು ಸಂವಿಧಾನ ನಮ್ಗೆ ಕೊಟ್ಟದ್ದು. ಸೊ ಇದು ತುಂಬಾ ಒಳ್ಳೆ ಇಂಪಾರ್ಟೆಂಟ್. ಮನುವಾದಕ್ಕೆ ಒಂದು ದೊಡ್ಡ ಹೊರತ ಅಂದ್ರೆ ಆ ಸಿನಿಮಾದ 3 ಹೆಣ್ಮಕ್ಳು ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಒಬ್ಬ ರಾಚೆಗೆ ಬರಕ್ ಸಾಧ್ಯ ಆಯ್ತು. ಸೊ ರಾಚೆಯನ್ನ ಇಂಡಿವಿಜುವಲ್ ಆಗಿ ನೋಡಕ್ ಸಾಧ್ಯ ಇಲ್ಲ. ಇವ್ರು 3 ರಿತೇನೆ ಅವರು, ಉಮಾಶ್ರೀ ಮೇಡಮ್ ಮತ್ತೆ ಲಿಂಗವನ್ನ ಪಾತ್ರಧಾರಿಯರು ಮಾಡಿದ್ದಕ್ಕೆ ಅದು ಸಾಧ್ಯ ಆಯ್ತು. ಸೊ ಅಂತದ್ದ ಪಾತ್ರನ ನಮ್ಮ ಮನೆಗಳಲ್ಲೂ ನಮ್ಮ ತಾಯಂದಿರು, ನಮ್ಮ ಅಜ್ಜಿ, ನಮ್ಮ ತಂಗಿಯರು ಅವರು ನಿರ್ವಹಿಸಿದ್ದಾರೆ ಅಂತ ಪಾತ್ರಗಳನ್ನ. ಸೊ ಹಾಗಾಗಿ ಇದು ಬಹಳ ಕಂಟೆಂಪರರಿ. ಸೊ ನಾನು ಸಿನಿಮಾ ವಿಮರ್ಶೆಗೆ ನಾನು ಹೋಗಲ್ಲ, ಬಟ್ ನನಗೆ ಯಾಕಂದ್ರೆ ನಾನು ಅಷ್ಟು ದೊಡ್ಡವನ್ನ ನಾನಲ್ಲ. ಬಟ್ ಕನ್ನಡ ಸಿನಿಮಾದಲ್ಲಿ ಸ್ಥಿತ್ಯಂತರವನ್ನ ತುಂಬಾ ಗಮನಿಸಬಹುದು. ಸೊ ಅಂದ್ರೆ ನೀವು ಯಾವಾಗಲೂ ಬರೀ ತಮಿಳು, ಮರಾಠಿ ಬೇರೆ ಬೇರೆ ಸಿನಿಮಾನ ಕೋಟ್ ಮಾಡಬಹುದು. ನಮ್ಮ ಈ ಸಮಯದಲ್ಲಿ ಒಂದಿಷ್ಟು ಪಲ್ಲಟ ಆಗಿದ್ದನ್ನ ಗಮನಿಸಬಹುದು. ಲೈಕ್ ಜಟ್ಟ ಅಮರಾವತಿಯಿಂದ PP ಫೋಟೋ ಮತ್ತೆ ಕಾಟೇರ, ಇವತ್ತು ಲ್ಯಾಂಡ್ ಲಾರ್ಡ್. ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ತರದ್ದು ಬೇರೆ ತರದೇ ಒಂದು ಅವರ ಬಂದಿದೆ. ಜೈವಿಮಲ್ಲಿ ಬೇರೆ ಸಮುದಾಯದವ್ರು ಬಂದು ನಮ್ಗೆ ಪ್ರೊಟೆಕ್ಟ್ ಮಾಡಿದ್ರೆ, ಇಲ್ಲಿ ಆ ಸಣ್ಣ ಸಮುದಾಯದ ನಾಯಕನೇ ಬರೋದಂತ ತುಂಬಾ ದೊಡ್ಡ ಕೆಲಸ ಅದು. ಹಾಗಾಗಿ ಈ ಸಿನಿಮಾ ನಿಜವಾಗ್ಲೂ ಗೆದ್ದಿರೋಂಥದ್ದು. ನಾವು ಯಾವುದೇ ಭಾಷೆ ಸಿನಿಮಾ ಕಂಪೇರ್ ಮಾಡ್ಬೋದು, ತಪ್ಪದು. ಸೊ ನಮ್ಮ ನೆಲದ ಭಾಷೆ ನಮ್ಮ ಭಾಷೆ, ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಾನು ಎಲ್ಲಾ ಕಡೆನೇ ಇದನ್ನ ನೋಡ್ಬೇಕಂತ ನಾನು ಬಯಸ್ತೀನಿ. ಇದು ತುಂಬಾ ಕಂಟೆಂಪ್ರರಿ ಆಗಿದೆ. ಎಸ್ಪೆಷಲಿ ಈಗ ಯಾಕೆ ವೈಲೆನ್ಸ್ ಜಸ್ಟಿಫೈ ಮಾಡ್ಕೊಳ್ಳೇಬೇಕು. ಈಗ ನಮ್ಮ ಊರುಗಳಲ್ಲೇ ಗ್ರಾಮ ಪಂಚಾಯತಿ ಮನೆಗಳೀಗ ಜಮೀನ್ದಾರಿ ಪದ್ಧತಿ ಹೇಗಾಯ್ತು, ಸ್ವತಂತ್ರ ಬಂದ ನಂತರ ಆ ಊರಿನ ಅಧ್ಯಕ್ಷ, MLA, ತಾಲೂಕು ಅಧ್ಯಕ್ಷ ಎಲ್ಲ ಆಗಿದ್ಯಾರು ಆ ಜಮೀನ್ದಾರಿ ಅಥವಾ ಶ್ರೀಮಂತ ವರ್ಗನೇ. ಸೊ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷ. ನಮ್ಮೂರಲ್ಲಿ ನಡೆದ ಕಥೆನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನೆ ಕಟ್ಟಿದಂದ್ರೆ, ಕಳಪೆ ಮನೆ ಕಟ್ಟಿದಾಗ ಆ ಹಳ್ಳಿ ಜನ ಅಷ್ಟು ಅವ್ನ ಮನೆ ನುಗ್ಗಿ ಗಲಾಟೆ ಮಾಡಿದ್ದು ಉಂಟು. ಅಂತ ಕಥೆಗಳು ಇದಾವೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಆದ್ರೆ ವೈಲೆನ್ಸ್ ಇರ್ಲಿ ಬೇಕು ಸದ್ಯ, ಅಂದ್ರೆ ಅವರ ಪರ್ಪಸ್, ಆ ಕಾಜ್ ಮುಖ್ಯ ಅಂತ ನಾನಾದ್ರೂ ಭಾವಿಸ್ತೀನಿ. ಸೊ ತುಂಬಾ ಕಂಟೆಂಪ್ರರಿ ಆಗಿ, ಎಸ್ಪೆಷಲಿ
2000 ಇಸ್ವಿನಲ್ಲಿ ಅದೇ ಕೋಲಾರದಲ್ಲಿ ಕಂಬಾಲಪಲ್ಲಿ ನಡೆದ ಘಟನೆ ಇದೆಯಲ್ಲ, ಆ ದೇವಿ ಮನೆ ಸುಟ್ಟುದು ನನಗೆ ಅಲ್ಲಿ ನೆನಪಿಸ್ತು. ಅಂತ ತಂದೆ ತಾಯಿ, ಅವಳ ತಾಯಿ, ನಾವು ಮಗು, ಆ ದೇವಿ ಅಷ್ಟು ಸುಡ್ತಾರಲ್ಲ, ಕಂಬಾಲಪಲ್ಲಿ ವಿಷಯ ನನಗೆ ಅದು ನೆನಪಿಸುತ್ತದೆ. ಸೊ ಆ ಥರ ಭಾಳ ಇಂಪಾರ್ಟೆಂಟ್ ನಾವು ಅದನ್ನು ಗಮನಿಸ್ಬೋದು. ಅಥವಾ ರೀತಾನಿಯವರು ಆ ದೇವರು ಬಟ್ಟೆ ಎತ್ಕೊಳಕ್ ಹೋದಾಗ ಅದೇ ಕಳೆದ ವರ್ಷ ನಡೆದ ದಲಿತ ಹುಡುಗ ಕೋಲ್ ಮುಟ್ಟಿದ ದೇವ್ರು ಅಂತ ಹೇಳಿ ಅವ್ನು ತಳಿಸಿದ್ದು ಉಂಟು. ಸೊ ಅದೇ ಅದು ತುಂಬಾ ಕಂಟೆಂಪ್ರರಿ ಆಗಿರೋದಲ್ವಾ. ಸೊ ಹಾಗಾಗಿ ಇದು ಎಲ್ಲಿ ಇಲ್ಲ, ನಮ್ಮದೇ ಕತೆ, ಎಲ್ಲೋ ದೂರ ನಿಂತ್ಕೊಂಡು ನೋಡೋದಲ್ಲ ಅದು. ಸೊ ಹಾಗಾಗಿ ಇಂಥವು ಸಮಕಾಲೀನ ವಿಷಯಗಳು ಇರ್ತವೆ. ಸೊ ಇನ್ನೊಂದು, ನಾನು ಉಮಾಶ್ರೀಯಮ್ಮ ಗೌಡನ್ಗೆ ಮಾತಾಡೋ ಒಂದು ಗಟ್ಟಿಯಾಗಿ ಇವ್ರು ಮಾತಾಡೋದು ಹೆಂಗ ಅನ್ಸ್ತಂದ್ರೆ, ಪಾಪ ಅಸಹಾಯಕರಿದ್ರ ಅವರೇ ಸದನದಲ್ಲಿ ಸಭಾಪತಿಗಳು ಮಾತಾಡ್ದಂಗೆ ಅನಿಸ್ತಾ ಇದ್ದಾರೆ. ಸೊ ಆ ಸಭಾಪತಿಗಳು ಹೆಂಗ್ ಮಾತಾಡಿದ್ರು ನಾವು ಯಾರು ಪ್ರತಿರೋಧ ತೋರಿಸ್ಲೇ ಇಲ್ಲ. ಅದು ಬೇಸರ ಆಗಿದ್ದ ಸಂಗತಿ. ಸೊ ಅದು ಮುಖ್ಯ ಅಲ್ಲ. ಒಬ್ಬ ದೊಡ್ಡ ನಟಿಯಾಗಿ ಸಾಕಷ್ಟು ಸಾಧನೆ ಮಾಡಿದ್ರು ಕೂಡ ಸಿನಿಮಾದಲ್ಲಿ ಈಗ ಅಸಹಾಯಕರು ಅಲ್ಲಿನೂ ಹಂಗೆ ಅನಿಸ್ತಲ್ಲ, ನಾವ್ ಯಾಕೆ ಮಾತಾಡ್ಲೇ ಇಲ್ಲ? ಯಾಕೆ ಅಲ್ಲಿ ಅಂತ ಮಾತುಗಳೆಂತವು? ಅಲ್ಲಿ ಜಾತಿ ಗತ್ತು, ಗಂಡಾಳಿಕೆ ಮಾತುಗಳು, ಅದು ಬೇಸರ ಅನ್ಸುತ್ತೆ. ಸೊ ಅದು ಬಹಳ ಮುಖ್ಯ. ಅದು ಅಮ್ಮ ಮಾತು ಸುಮ್ಮನೆ ಆಗ್ಬಿಟ್ಟು, ಅದು ನಾವು ಯಾರು ಮಾತಾಡಿಲ್ಲ, ಯಾಕೆ ಮಾತಾಡ್ಬಾರ್ದು? ಅಲ್ಲ ಸರ್, ನೀವು ಇಂಡಿವಿಜುವಲ್ ಹೇಳ್ತೀರಾ, ಅಲ್ಲಲ್ಲ, ಕೆಲವರು ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ವಿ, ಬಟ್ ಎಲ್ಲ ಒಟ್ಟಾರೆ ಜನ ಸಮುದಾಯದಿಂದ ಬರಬೇಕು ಅಂತ ನನ್ನ ಆಶೆ ಸರ್. ನಾನು ಮಾತಾಡಿಲ್ಲ ಅಂತ ಹೇಳಲ್ಲ. ಸೊ ಹಾಗಾಗಿ ಇವನ್ನ ಮೀಸಲು ಕ್ಷೇತ್ರದಿಂದ ಗೆದ್ದ ಪ್ರತಿನಿಧಿಗಳು ಹೇಗಿರ್ತಾರಂತ ಬಹಳ ಚಂದ ತೋರಿಸಿದ್ದಾರೆ ಅಲ್ಲಿ. ಅಂದ್ರೆ ಅವ್ರು ಹೇಗೆ ಹೌ ದೇ ವರ್ಕ್ ಆಸ್ ಏಜೆಂಟ್ಸ್ ಆಫ್ ಪೊಲಿಟಿಷಿಯನ್ಸ್ ಅಂತ ಹೇಳಿ, ಈಗಲೂ ಕೂಡ ಹಾಗೆ ಇರೋದನ್ನ ಈಗ ಒಬ್ಬ ಜನಪ್ರತಿನಿಧಿ ಶಿವಗೌಡ ನಾಯಕ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು. ಅಂದ್ರೆ ಮೀಸಲು ಕ್ಷೇತ್ರದಿಂದ ಗೆದ್ದವ್ರು ಹೇಗಿರ್ತಾರೆ ಅಂತ ಹೇಳಿ. ಮಹೇಶ್ ಅಣ್ಣ ಕೂಡ ಸಾಕಷ್ಟು ಹೇಳ್ತಿರ್ತಾರೆ ಅದರದ್ದೆಲ್ಲ. ಸೊ ಹಾಗಿದ್ದಾಗ ಅಂದ್ರೆ ಹೆಂಗ್ ವರ್ಕ್ ಮಾಡ್ತಾರೆ. ಇತ್ತೀಚೆಗೆ ಮನೀಷಾ ವಾಲ್ಮೀಕಿ ಅವರ ಅತ್ಯಾಚಾರ ಕೊಲೆ ಆಯ್ತು. ಆ ಕ್ಷೇತ್ರದ MP ರಾಜಾ ದಲ್ಬೀರ್ ಅಂತ, ಅವರು ವಾಲ್ಮೀಕಿ ಸಲ್ಲ, ಆದ್ರೂ ಲೋಟ ಜೊತೆ ಹಿಡ್ಕೊಂಡು ಹೋಗೋದನ್ನ ನಾವು ಗಮನಿಸುತ್ತೀವಿ. ಅಂದ್ರೆ ಬರೀ ಗೆದ್ರಷ್ಟೇ ಸಾಲದು, ಆ ಮನಸ್ಥಿತಿ ಚೇಂಜ್ ಆಗ್ಬೇಕು, ಅಲ್ಲಿ ಆದರ್ಶಗಳು ಬರ್ಬೇಕು, ಸಂವಿಧಾನಕ ಅಂಶಗಳು ಬರ್ಬೇಕು. ಸೊ ಇದು ಬಹಳ ಅದಕ್ಕೊಂದು ಬೇರೆ ಓರಿಯಂಟೇಶನ್ ಬೇಕಾಗತ್ತೆ ಅಂತ ನಾನಾದ್ರೂ ಅನ್ಸುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಒಟ್ಟಾರೆಯಾಗಿ ಇದು ಒಂದು ಅಂದ್ರೆ ಎಸ್ಪೆಷಲಿ ಈ ಕೊಡ್ಲಿ ಮತ್ತೆ ನೀಲಿ ಕೋಟ್ ಮೆಟಾಫರ್, ಮರ್ಯಾದೆಗೇಡು ಹತ್ಯೆಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಈಗ ನಾವು ಹೇಳ್ತಾ ಇದ್ವಿ, ಇತ್ತೀಚೆಗೆ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮಾನ್ಯಗಳ ಕೊಲೆ ಆಯ್ತು, ಹಾಗೆ ನನ್ನ ಮನೆಯಲ್ಲಿ 2 ಕೊಲೆಗಳಾಗಿದೆ. ಸೊ ಹಾಗಾಗಿ ಇದು ಎಲ್ಲೋ ನಡೆದ ಕತೆ, ಯಾರ್ದೋ ನಡೆದ ಕತೆ ಅಂತ ಹೇಳಕ್ ಆಗಲ್ಲ. ಸೊ ನಮ್ಮ ಕತೆಗಳೇ ಇದು. ಸೊ ಇಡೀ ಡ್ಯಾಂಡರ್ ಸಿನಿಮಾಕ್ಕೆ ಅಭಿನಂದನೆಗಳು. ಯಾಕಂದ್ರೆ ನನ್ನ ಕಥೆಯನ್ನ ನೀವು ಸಿನಿಮಾದಲ್ಲಿ ತಂದಿರಿ. ನಿಮ್ಗೆಲ್ರಿಗೂ ಆಭಾರಿ ಆಗಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್.